ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಭುವನೇಶ್ವರಿ ದೇವಿ ಹೇಳಿದರು, ಕೇಳಿ, ಮಗುವಿಗೆ ಯಾವ ಹೆಸರನ್ನು ಯೋಚಿಸಿದ್ದೀರಿ? ವಿಶ್ವನಾಥ್ ದತ್ತರು ಹೇಳಿದರು, ಯಾಕೆ, ಆಗಲೇ ನಾಮಕರಣದ ಸಮಯ ಬಂದಿತಾ? ಬರುತ್ತೆ. ಪಿಶಿಮಾ ಹೇಳ್ತಾ ಇದ್ರು, ನಿಮ್ಮ ಪಿತಾಜಿಯ ಹೆಸರನ್ನು ಇಡಬೇಕು ಅಂತ. ಪಿತಾಜಿಯ ಹೆಸರು? ಪಿತಾಜಿಯ ಹೆಸರು ದುರ್ಗಾಪ್ರಸಾದ್ ಅಂತ ಇತ್ತು. ಇವನ ಹೆಸರು ದುರ್ಗಾಪ್ರಸಾದ್ ಅಂತ ಇಡಬೇಕಾ? ನನಗೆ ಅರ್ಥ ಆಗ್ತಾ ಇಲ್ಲ. ಈ ಶಿಶುವಿನ ಭಾಗ್ಯವನ್ನು ಪ್ರತಿಕ್ಷಣ ಪಿತಾಜಿಯವರ ಭಾಗ್ಯದೊಂದಿಗೆ ಜೋಡಿಸಲು ಏಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ನಾನು ನನ್ನ ಪುತ್ರನನ್ನು ವೀರೇಶ್ವರ ಮಹಾದೇವನಿಗೆ ಕೇಳಿಕೊಂಡು ಪಡೆದಿದ್ದೀನಿ. ಇವನ ಹೆಸರು ವೀರೇಶ್ವರ ಎಂದೇ ಆಗಬೇಕು. ಮತ್ತು ಮಗು ಕಡೆಗೆ ನೋಡಿ ಹೇಳಿದರು, ಅಲ್ವಾ ನನ್ನ ವೀರೇಶ್ವರ್, ಇದು ನನ್ನ ಚಿಕ್ಕ ಬಿಲೆ. ಮತ್ತೆ ಪತಿಗೆ ಕೇಳಿದರು, ನಿಮ್ಮದೇನು ವಿಚಾರವಿದೆ? ನನ್ನದೇನಿದೆ, ನೀನು ಸರಿಯಾಗೇ ಯೋಚಿಸಿದ್ದಿ ವೀರೇಶ್ವರ್ ಬಿಲೆ. ವೀರೇಶ್ವರನಿಗೆ ಬೇಡಿಕೊಂಡು ಪಡೆದ ಪ್ರಸಾದಕ್ಕೆ ವೀರೇಶ್ವರ ಅಂತಲೇ ಇಡಬೇಕಲ್ವಾ? ಆದರೆ ಪತಿಯ ಅಸಮಂಜಸ ಮುಖವನ್ನು ಅರಿತಿದ್ದ ಭುವನೇಶ್ವರಿ ದೇವಿ ಕೇಳಿದರು, ಆದರೆ ನಿಮ್ಮ ಮನಸ್ಸಿನಲ್ಲೂ ಯಾವುದೋ ಒಂದು ಹೆಸರಿರಬೇಕು. ನಿಮ್ಮ ಮನಸ್ಸಲ್ಲಿ ಯಾವುದೇ ಹೆಸರಿಲ್ಲ ಅನ್ನೋದು ಸಾಧ್ಯವೇ ಇಲ್ಲ. ಹಾಂ, ಯೋಚಿಸಿದ್ದೆ, ಆದರೆ ಅದು ಇರಲಿ ಬಿಡು. ನೀನು ಒಳ್ಳೆಯ ಮತ್ತು ಸಾರ್ಥಕ ಹೆಸರನ್ನೇ ಯೋಚಿಸಿದ್ದೀಯಾ? ಇಲ್ಲ, ನೀವು ಹೇಳಿ, ನೀವು ಏನು ಯೋಚಿಸಿದ್ದೀರಿ? ನಾನು ಯೋಚಿಸಿದ್ದೇನೆ, ನಮ್ಮ ಪುತ್ರ ಶ್ರೇಷ್ಠ ಮನುಷ್ಯ ಆಗಬೇಕು. ಮನುಷ್ಯರ ಶ್ರೇಷ್ಠ ರಾಜ, ನರರ ಇಂದ್ರ, ನರೇಂದ್ರ. ಮನೆಯಲ್ಲಿ ನಾವು ಇವನನ್ನು ನರೇನ್ ಅಂತ ಕರಿಬಹುದು. ಇಷ್ಟೊಂದು ಸುಂದರವಾದ ಹೆಸರನ್ನು ಯೋಚಿಸಿಯೂ ನೀವು ಅದನ್ನು ಮುಚ್ಚಿಡುತ್ತಿದ್ದೀರಲ್ಲ. ಅರ್ಥವು ಎಷ್ಟು ಚೆನ್ನಾಗಿದೆ, ನವೀನವೂ ಆಗಿದೆ. ಆದರೆ ವೀರೇಶ್ವರ ಮಹಾದೇವನ ಪ್ರತಿ ಇದು ಕೃತಜ್ಞತೆ ಆಗೋದಿಲ್ವೇ? ಕೃತಜ್ಞತೆ ಯಾಕೆ ಆಗುತ್ತದೆ? ವೀರೇಶ್ವರ ಮಹಾದೇವನ ಕೃಪೆಯಿಂದಲೇ ನಮ್ಮ ಪುತ್ರ ನರರ ಇಂದ್ರನಾಗುತ್ತಾನೆ. ಆದರೆ ನಾನು ಮನೆಯಲ್ಲಿ ಇವನನ್ನು ಬಿಲೆ ಅಂತಲೇ ಕರೆಯುತ್ತೇನೆ. ವಿಶ್ವನಾಥರು ಕಣ್ಣು ಮುಚ್ಚಿದ್ರೂ ನಿದ್ದೆ ಬರಲಿಲ್ಲ. ಇಂದು ನಿದ್ದೆ ಬರುವುದಿಲ್ಲ ಕೂಡ. ಇಂದು ಹಳೆಯ ಎಲ್ಲ ಘಟನೆಗಳು ಅವರ ಮನಸ್ಸಿನಲ್ಲಿ ಕೋಲಾಹಲ ಎಬ್ಬಿಸಿದ್ವು. ಅವರ ತಂದೆಯ ಬಗೆಗಿನ ಘಟನೆಗಳ ಸ್ಮೃತಿಗಳು ಮನಸ್ಸನ್ನು ಕಲ್ಕಿತ್ತು ಮತ್ತು ಅನೇಕ ಪ್ರಶ್ನೆಗಳು ತಾಂಡವವಾಡುತ್ತಿದ್ದವು. ಪಿತಾಜಿ ಏಕೆ ಸನ್ಯಾಸಿಯಾದರು? ಯಾರಾದರೂ ಏಕೆ ಸನ್ಯಾಸಿಯಾಗಬೇಕು? ಅವರು ಸಂಸಾರವನ್ನು ಇಷ್ಟೊಂದು ತಿರಸ್ಕಾರ ಮಾಡಲು ಅವರ ಮನಸ್ಸಲ್ಲಿ ಭಗವಂತನಿಗೋಸ್ಕರ ಅಷ್ಟೊಂದು ತುಡಿತವಿತ್ತೋ, ಅಥವಾ ಸಂಸಾರವು ಮನೆ ಬಿಟ್ಟು ಹೋಗಲು ಅಷ್ಟೊಂದು ಕಷ್ಟ ಕೊಟ್ಟಿತ್ತೋ? ಅವರಿಗೆ ಭಗವಂತನ ಶರಣ ಪಡೆಯುವ ಬದಲಾಗಿ ಯಾವುದೇ ಮಾರ್ಗವಿರಲಿಕ್ಕಿಲ್ಲ. ಅವರ ಈಶ್ವರ ಪ್ರೇಮವೋ ಅಥವಾ ಸಂಸಾರ ವಿರೋಧವೋ? ಈಶ್ವರ ಪ್ರೇಮಕ್ಕೋಸ್ಕರ ಸಂಸಾರವನ್ನು ವಿರೋಧಿಸುವ ಅವಶ್ಯಕತೆ ಏನಿದೆ? ಈ ಸಂಸಾರವು ಈಶ್ವರನದ್ದೇ ಆಗಿದೆಯಲ್ಲ. ಐಶ್ವರ್ಯ ಭೋಗವು ಭಗವಂತನದ್ದೇ ವಿಭೂತಿಯಾಗಿದೆ. ವಿಶ್ವನಾಥರಂತೂ ಐಶ್ವರ್ಯವನ್ನು ಯಾವಾಗಲೂ ಈಶ್ವರನ ದಯೆ ಎಂದೇ ನೋಡಿದ್ದರು. ಸಂಸಾರ ಭೋಗವನ್ನು ಅವನ ಇಚ್ಛೆ ಮತ್ತು ಕರುಣೆಯೆಂದೇ ಭೋಗಿಸಿದ್ದಾರೆ. ಆದ್ದರಿಂದ ಧನ ಗಳಿಸುವುದರಲ್ಲಿ ಅವರಿಗೆ ಯಾವುದೇ ಸಂಕೋಚವಿರಲಿಲ್ಲ ಮತ್ತು ಗಳಿಸಿದ ಸಂಪತ್ತನ್ನು ದಾನ ಮಾಡುವಾಗ ಕೂಡ ಯಾವುದೇ ಅಸಮಂಜಸ ಇಲ್ಲ. ಸಂಪತ್ತು ಈಶ್ವರನದು. ಅದರ ಭೋಗವನ್ನು ಅದೇ ವ್ಯಕ್ತಿ ಮಾಡುತ್ತಾನೆ ಯಾರ ಭಾಗ್ಯದಲ್ಲಿ ಈಶ್ವರ ಅದನ್ನು ಬರೆದಿದ್ದಾನೆ. ಸಂಸಾರದಲ್ಲಿ ಇದ್ದು ಮನುಷ್ಯ ಭಗವಂತನ ಮನುಷ್ಯನಾಗಿ ಜೀವಿಸಬಹುದು. ಈಶ್ವರನ ಮೇಲಿನ ಪ್ರೀತಿಯ ಕಾರಣದಿಂದ ಸಂಸಾರ ತ್ಯಾಗ ಮಾಡಿರಲಿಕ್ಕಿಲ್ಲ. ಅಜ್ಜನ ಅಕಸ್ಮಾತ್ ಮರಣದಿಂದ ತಂದೆ ಪೂರ್ಣ ಅಸಹಾಯಕವಾಗಿದ್ದರು. ಅವರು ತರುಣರಾಗುವವರೆಗೂ ಸಂಬಂಧಿಕರೆಲ್ಲ ಅಜ್ಜಿಗೆ ಮೋಸ ಮಾಡಿ ಹಣವನ್ನು ಕಬಳಿಸಿದ್ರು. ಸ್ವತಃ ಮಗಳು ಮತ್ತು ಅವಳ ಗಂಡ ಮತ್ತು ಈಗಿರುವ ವಿಶ್ವನಾಥರ ಅತ್ತೆಯಂತೂ ವಿಧವಾ ಆಗಿ ಅವರ ಮನೆಗೆ ಬಂದು ತನ್ನ ಆಧಿಪತ್ಯ ಸ್ಥಾಪಿಸಿ ಕುಳಿತುಕೊಂಡಿದ್ದರು ಮತ್ತು ಅವತ್ತಿನಿಂದ ಇಲ್ಲಿಯೇ ಇದ್ದಾಳೆ. ವಿಶ್ವನಾಥರು ಜನರಿಂದ ಕೇಳಲ್ಪಟ್ಟಿದ್ದರು. ಅವರ ತಾಯಿ ತವರು ಮನೆಯಿಂದ ಪಲ್ಲಕ್ಕಿಯಲ್ಲಿ ಕುಳಿತು ಗಂಡನ ಮನೆಗೆ ಬಂದಾಗ ಇದೇ ಅತ್ತೆ ಅವರನ್ನು ಅಪಮಾನ ಮಾಡಿ ತವರು ಮನೆಗೆ ಹಿಂದಿರುಗಿಸಿದ್ರು. ಪಿತಾಜಿ ಇದನ್ನೆಲ್ಲ ಕಣ್ಮುಂದೆ ನೋಡಿದ್ರು. ತಮ್ಮ ಪತ್ನಿಯನ್ನು ಅಪಮಾನ ಮತ್ತು ತಿರಸ್ಕಾರ ಮಾಡುವುದನ್ನು ನೋಡಿದ್ರು. ಅವರು ಪಲ್ಲಕ್ಕಿಯಲ್ಲಿ ಬಂದಿರುವುದನ್ನು ನೋಡಿ ನಾದಿನಿಗೆ ಈರ್ಷ್ಯೆಯಾಗಿತ್ತು. ಕೇವಲ ಇದಕ್ಕೋಸ್ಕರ ದಂಡ ಅನುಭವಿಸಬೇಕಾಯಿತು.
ಪಿತಾಜಿಗೆ ತನ್ನದೇ ಮನೆಯಲ್ಲಿ ನಡೆಯುತ್ತಿರುವ ಅನ್ಯಾಯ ನೋಡಿ ಸಂಸಾರದ ಬಗ್ಗೆ ತಿರಸ್ಕಾರ ಉಂಟಾಗಲಿಲ್ವಾ? ಅವರ ಪರಿವಾರದವರೇ ಅವರನ್ನು ಸನ್ಯಾಸದ ಕಡೆಗೆ ನೂಕಿರಲಿಲ್ವಾ? ಪಿತಾ ಸನ್ಯಾಸಿಯಾದರು ಮತ್ತು ತಾಯಿಗೆ ದೀರ್ಘಾಯಸ್ಸು ಇರಲಿಲ್ಲ. ಅನಾಥ ವಿಶ್ವನಾಥರನ್ನು ಪಾಲನೆ ಪೋಷಣೆ ಅದೇ ಚಿಕ್ಕಮ್ಮ ಮಾಡಿದ್ರು. ಯಾರು ಅವರ ತಂದೆಯನ್ನು 3 ದಿನಗಳವರೆಗೆ ಅನ್ನ ನೀರು ಕೊಡದೆ ಕೋಣೆಯಲ್ಲಿ ಕೂಡಿ ಹಾಕಿದ್ರು. ತಾಯಿಯ ಸ್ನೇಹವೂ ಆ ಅತ್ತೆಯಿಂದಲೇ ಸಿಕ್ಕಿತ್ತು. ಯಾವ ಅತ್ತೆ ತಾಯಿಯನ್ನು ಅಪಮಾನ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿದ್ರು? ವಿಶ್ವನಾಥರ ಮನದಲ್ಲಿ ಹೀಗೆಲ್ಲ ಬಿರುಗಾಳಿ ಎದ್ದಿತ್ತು. ಒಂದು ಕಡೆ ಇದೇ ಜನ ಅವರ ಪಾಲನೆ ಪೋಷಣೆ ಮಾಡಿದ್ರು, ಮತ್ತೊಂದು ಕಡೆ ಇದೇ ಜನರ ಕಾರಣದಿಂದ ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥರಾಗಿದ್ರು. ಅವರಿಗೆ ಅವರ ಸ್ಥಿತಿ ಯುಧಿಷ್ಠಿರನ ಹಾಗೆ ಅನ್ನಿಸಿತು. ತಂದೆ ಧ್ಯಾನಕ್ಕೆಂದು ಕಾಡಿಗೆ ಹೋದಾಗ ರಾಜ್ಯ ಕಬಳಿಸಿದ್ರು. ಭೀಮನಿಗೆ ವಿಷ ಹಾಕಿ ನದಿಗೆ ತಳ್ಳಿದ್ರು. ಅರಗಿನ ಮನೆಯಲ್ಲಿ ಸುಡುವ ಯೋಜನೆ ಮಾಡಿದ್ರು. ಆದರೂ ಧೃತರಾಷ್ಟ್ರನ ಮಾತನ್ನು ತಳ್ಳಿ ಹಾಕದೆ ಪಗಡೆ ಆಡಿದ ಮತ್ತು ತನ್ನದೆಲ್ಲವನ್ನೂ ಸ್ವಾಹ ಮಾಡಿದ. ನಂತರ ರಕ್ತಪಾತ ಮಾಡಿ ಯುದ್ಧ ಮಾಡಿ ರಾಜ್ಯ ಪಡೆದ ಮೇಲೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಸೇವೆ ಮಾಡಿದ. ಹೀಗೆಯೇ ತನ್ನ ಕಾಕ ಕಾಕಿ ಅತ್ತೆಯರನ್ನು ಹೇಗೆ ಗೃಹ ಮಾಡಲು ಸಾಧ್ಯ? ಅವರು ಚಿಕ್ಕಂದಿನಿಂದ ನೋಡಿಕೊಂಡು ಬಂದಿದ್ರು. ಅದರಲ್ಲಿ ಕಾಕನ ದೋಷ ಸ್ವಲ್ಪವೂ ಇರಲಿಲ್ಲ. ಅವರು ಸ್ವತಃ ಕಾಕಿಯಿಂದ ಪೀಡಿತರಾಗಿದ್ರು. ಕಾಕ ಸನ್ಯಾಸಿಯಾಗಲಿಲ್ಲ. ಇದು ಅವರ ದೊಡ್ಡ ಸಾಹಸವೇ. ಕಾಕಿ ಮತ್ತು ಅತ್ತೆಯರಂತೂ ಯಾರ ಮನಸ್ಸಿನಲ್ಲಾದರೂ ಸರಿ ತಮ್ಮ ವ್ಯವಹಾರದಿಂದ ವೈರಾಗ್ಯ ಉತ್ಪನ್ನ ಮಾಡಿಬಿಡುತ್ತಾರೆ. ತನ್ನ ಪುತ್ರನಿಗೆ ಯಾವಾಗೂ ಸಂಸಾರ ವಿರೋಧವನ್ನು ಯಾವತ್ತೂ ಹುಟ್ಟಲು ಬಿಡುವುದಿಲ್ಲ. ಅವನನ್ನು ರಾಜಕುಮಾರನ ಹಾಗೆ ಬೆಳೆಸುತ್ತೇನೆ. ಅವನಿಗೆ ಸಂಸಾರದ ಎಷ್ಟೊಂದು ಐಶ್ವರ್ಯ ಕೊಡುತ್ತೇನೆಂದರೆ ಅವನು ಬೇರೆ ದಿಕ್ಕಿನಲ್ಲಿ ನೋಡಲು ಅವಕಾಶವೇ ಕೊಡುವುದಿಲ್ಲ. ಹೀಗೆಲ್ಲ ಯೋಚಿಸುತ್ತಾ ಮಲಗಿಕೊಂಡರು.